ತಿರ್ಗಾ ಮುರ್ಗ ಅವರ ಆಗಿ ನಾವೆಲ್ಲ ಏನವ್ರು ಸ್ವತಃ ಓಟ್ ಇದ್ವಲ್ಲ ಮುಸ್ಲಿಮ್ಸ್ ಅಷ್ಟು 75% ಟರ್ನ್ ಆಗಿಬಿಟ್ಟಾರೆ ಇವತ್ತು. ಈ ದಾವಣಗೆರೆ ಚುನಾವಣೆ ಸೋಲ್ಸಾಕ ಇವು ತಹಸೀಲ್ದಾರ್ ಒಬ್ಬ ಸಾಕಷ್ಟು ಹೇಳಬಾರ್ದು. ಅವ್ನು ಹೇಳಿದ್ರೆ ಈ ಎಲೆಕ್ಷನ್ನಾಗ ಬೇಕಾಗಿ ಹೇಳಿದಾರಂತಾರೆ. ಅವ್ನು ತಹಸೀಲ್ದಾರ್ ಯಾವ ಮಾಡಬೇಡ ಅಂತ ಹೇಳಿದಾರಪ್ಪ ಅಂತ ಸೇರಿಸ್ದಾರು ವಿಲೇಜ್ ಅಕೌಂಟ್ಗಳು ಹೇಳ್ತಿದ್ದಾರೆ. ಇವನೊಬ್ಬನೇ ಸಾಕು ಇವ್ರು ಸೋಲ್ಸಾಕ. ಹಾಸಿಗೆಯಲ್ಲಿ ಹಿಡಿದಿರೋ ಕಲ್ಲ ಮಳೆಗಾಲದಲ್ಲಿ ಕೇಳೋ ಅಂತಾರೆ. ಹೆಂಗಿದೆ ಸರ್ ಚುನಾವಣೆ ಕಾವು ಹೆಂಗೆ ನಡೀತಿದೆ ಎಲೆಕ್ಷನ್? ಈ ಸಲ BJP ಕಾಯಂಬು, ಅದ್ರಾಗ ಅನುಮಾನ ಇಲ್ಲ. ಯಾಕಂದರೆ ತಿರ್ಗಾ ಮುರ್ಗ ಅವರು ಅಪ್ಪ ಮಗ ತಿರ್ಗಾ ಮುರ್ಗ ಅವರ ಆಗಿ ನಾವೆಲ್ಲ ಏನವ್ರು ಸ್ವತಃ ಓಟ್ ಇದ್ವಲ್ಲ ಮುಸ್ಲಿಮ್ಸ್ ಅಷ್ಟು 75% ಟರ್ನ್ ಆಗಿಬಿಟ್ಟಾರೆ ಇವತ್ತು ರೈತರಂತೂ ಸಾಕಾಗೋಗ್ಬಿಟ್ಟಿದ್ದಾರೆ. ಅಧಿಕಾರಿಗಳ ಹತ್ರ ಸಾಕಾಗೋಗ್ಬಿಡತ್ತೆ. ಈ ದಾವಣಗೆರೆ ಚುನಾವಣೆ ಸೋಲ್ಸಾಕ ಇವು ತಹಸೀಲ್ದಾರ್ ಒಬ್ಬ ಸಾಕು. ಆ ರೈತರಿಗೆ ಅಷ್ಟು ಕಿರ್ಕೊಳಕ್ಕೆ ಕೊಡ್ತದಾನೆ. ಒಂದು ಪಾಣಿ ಮಾಡಿ ಕೊಡೋಕೆ 50,000 ಕೊಡು, 5 ಲಕ್ಷ ಕೊಡು ಅಂತಾನೆ. ಪಾಣಿ ಖಾತೆಗೆ 4 ಲಕ್ಷ 5 ಲಕ್ಷ ಅವೆಲ್ಲ ಸುಳ್ಳು. ಹೇಳಕ್ಕಷ್ಟವಲ್ಲ, ಸುಮ್ಮನೆ ಇವನೊಬ್ಬನೇ ಸಾಕೀಗ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ತೆಗಿಯಾಕ ಇವನು ತಹಸೀಲ್ದಾರ್ ಒಬ್ಬನೇ ಸಾಕಂತೇಳಿ ಸಂದರ್ಭದಾಗ ಹೇಳ್ತೇನೆ. ನೀವು ನಾಳೆ ನೋಡ್ರಿ 30,000 ಲೀಡ್ನಾಗ ಇಲ್ಲಿ ಗೆಲ್ಲುತ್ತೆ ದಕ್ಷಿಣದಾಗ. ಯಾಕಂದ್ರೆ JDS BJP ಎರಡು ಒಟ್ಟಾಗೆ ಮಾಡ್ತಾರದು ಚುನಾವಣೆ. ರೈತರದೆಲ್ಲ ಬೆಂಬಲ ಎಲ್ಲ ಕೂಡ ಈಗೆಲ್ಲ ನಮ್ಮ ದಾಸ್ಕರಿಯಪ್ಪ ಶ್ರೀನಿವಾಸ್ಗಿದೆ. ಈಗ BJPಗೆ ಕೊಟ್ಟಿದ್ದೆವು ನಾವೆಲ್ಲನೂ. ನಾನು APMC ಮಾಜಿ ಅಧ್ಯಕ್ಷ ಆಗಿ, ರೈತ ವಿಭಾಗ ರಾಜ್ಯಾಧ್ಯಕ್ಷ ಆಗಿ ನಾವು ವಾಲಂಟ್ರಿ ನಾವೇ ತಿರುಗ್ತಿದ್ವಿ. ನಮ್ದು ಅಡಿ ಜಿಲ್ಲಾ ಪರಿಷತ್ತು ಸಿಕ್ಕಾಪಟ್ಟೆ ಲೀಡ್ ಕೊಡ್ತೀವಲ್ಲ ನಾವು. ಸಿಟಿಯಾಗೂ ಎಲ್ಲ ಕೂಡ ನಮಗೆಲ್ಲ ಎಲ್ಲರೂ ಜನ ಪರಿಚಯ ಅದಾರ. ನಾವು 30-40 ವರ್ಷ ಸರ್ವಿಸ್ ಮಾಡಿರೋರು. ಎಲ್ಲ ಕಡೆ ಓಟ್ ಕೇಳಕ್ಕೆ ನಮ್ಗೆ ಹಕ್ಕು ಐತಿ. ಕೆಲಸ ಮಾಡಿದ್ವಿ. ರೈತರ ಸಮಸ್ಯೆಗಳು ಏನಿದಾವೆ? ರೈತರು ಸಾಕಷ್ಟು ಅದಾವ, ಸಾಕಷ್ಟು ಹೇಳಬಾರ್ದು. ಅವ್ನು ಹೇಳಿದ್ರೆ ಈ ಎಲೆಕ್ಷನ್ನಾಗ ಬೇಕಾಗಿ ಹೇಳಿದಾರಂತಾರೆ. ಸರ್ಮಾಲೆ ನೀರು ಮೊನ್ನೆವರೆಗೆ ನೀರು ಸಿಗಲಿಲ್ಲ. ಚಾನಲ್ ಬಂದು 3 ತಿಂಗಳಾದ್ರೂ ನೀರು ಕೊಡಲಿಲ್ಲ. ಕರೆಂಟಿಂದ ಅಭಾವ ಐತಿ. ಆಫೀಸ್ಗಳಿಗೆ ಹೋದ್ರೆ ಕೆಲಸಗಳು ಆಗೋದಲ್ಲ. ಸುಮ್ಮನೆ ಪೆಂಡಿಂಗ್ ಹಾಕಿ ನೀವು ಓಡಾಡಿ ನಾಳೆ ಬರ್ರಿ, ಮುಂದೆ ವಾರ ಬರ್ರಿ, ಇನ್ನೊಂದು ತಿಂಗಳು ಬಿಟ್ಟು ಬರ್ರಿ. ಪಾಣಿ ಅವನು ಖಾತೆ ಆದ್ರೆ 3 ತಿಂಗಳಿಗೆ ಪಾಣಿ ಬರೋದಲ್ರಿ. ಈಗ ಅವಕ್ಕೆಲ್ಲಕ್ಕೂ ದುಡ್ಡು ಕೊಡಬೇಕು. ಏನಾರಂದ್ರೆ ಅವ್ನು ತಹಸೀಲ್ದಾರ್ ಯಾವ ಮಾಡಬೇಡ ಅಂತ ಹೇಳಿದಾರಪ್ಪ ಅಂತ ಸೇರಿಸ್ದಾರು ವಿಲೇಜ್ ಅಕೌಂಟ್ಗಳು ಹೇಳ್ತಿದ್ದಾರೆ. ಇವನೊಬ್ಬನೇ ಸಾಕು ಇವ್ರು ಸೋಲ್ಸಾಕ. ಯಾರ್ಯಾರು ಬೇಡ. ಯಾವೆಲ್ಲ ಎಲ್ಲಿ ಮಾಡಿದಾರೆ ಅವ್ರು ಸ್ವಂತಕ್ಕೆ ಮಾಡ್ಕೊಂಡಾರ ಅಷ್ಟೇ. ಜನಗಳಿಗೇನು ಮಾಡಿಲ್ಲ ಅಂತ ಹೇಳ್ತಾನೆ. ಇವತ್ತು ಅವ್ರು ಅಭಿವೃದ್ಧಿ ಮಾಡಿದ್ರೆ ಯಾವ ಇಂಡಸ್ಟ್ರಿ ತಂದಾರ್ರಿ? ಎಂಥ ಒಂದು ಕಾಟನ್ ಮಿಲ್ ಇತ್ತು ನಮ್ಮಲ್ಲಿ. ನಾವು ಸಣ್ಣರಿದ್ದಾಗ ರೋಡ್ಗಳು ಹಿಡಿತಿದ್ದಲ್ಲ, ಸೈಕಲ್ಗಳು. ಅವ್ನು ಬಿಟ್ರೆ ಎಷ್ಟು ಅಭಿವೃದ್ಧಿ. ಅವತ್ತಿನ ಕಾಲದ 700 ಕೋಟಿ ಬರೋದು, ಇವತ್ತಿಗಿದ್ರೆ 100 ಕೋಟಿ ಆಗೋದವ್ರು. ಯಾವದವ್ರು ಇಲ್ಲಿ? ಅವರ ಫ್ಯಾಕ್ಟ್ರಿ, ಅವರ ಮಿಲ್ಗಳು, ಅವ್ರ ಬಿಟ್ಟರೆ ಯಾವದವ್ರು? ಇಂಥವ್ರು ಅದಾವ ಅಂತ ಹೇಳಿಬಿಡ್ರಿ. ಒಂದು 5 ಬೋರ್ವೆಲ್ ಮಾಡಿ ತೋರಿಸಲು ಇಂಡಸ್ಟ್ರಿ ಇದಾವೆ ಅಂತೇಳಿ. ಅವರ ಬಿಟ್ಟು ಬೇರೆಯವರು ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂದೇ ಕುಟುಂಬಕ್ಕೆ ಬರೆದು ಕೊಟ್ಟಿದ್ದಾರೆ. ಅವ್ರ ಥರ ಹಂಗೈತಿ. ಅವ್ರ ಥರ ಹಂಗಾಗ್ಬಿಟ್ಟು ಹಂಗಾಗಿರೋದ್ರಿ. ಅದನ್ನು ಜನ ಬುದ್ಧಿ ಕಲಿಸ್ತಾರೆ. ಅದು ನಮ್ಮಲ್ಲಿ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಬ್ಯಾಸ್ಗೆಯಲ್ಲಿ ಹಿಡಿದಿರೋ ಕಲ್ಲ ಮಳೆಗಾಲದಲ್ಲಿ ಕೇಳೋ ಅಂತಾರೆ. ಯಾಕಂದ್ರೆ ನೆಂದ್ಕೊಂಡಿರ್ತೈತೆ ಅದು. ಅವಾಗ ಹಂಗೆ ಕಿತ್ತರು ಸುಲಭ ಬರ್ತೈತಿ. ಅದು ನಿಮ್ಮ ಮತದ ಮೂಲಕ ಕಿತ್ತಾಕ್ಸ್ತೀವಿ. ಸಲ BJP ಅಭ್ಯರ್ಥಿ ಗೆಲ್ತಾರಂತೀರಿ? 30,000 ಅಂತರದಲ್ಲಿ ಗೆಲ್ಲಿಸ್ತೀವಿ. ಮತ್ತು 1,000-2,000 ಅಲ್ಲಿ 30,000 ಅಂತರದಲ್ಲಿ ಗೆಲ್ತಾರೆ. ಕಾಂಗ್ರೆಸ್ ಅಲ್ಲಿ ಕುಟುಂಬ ರಾಜಕಾರಣ ಇದೆ. ಕುಟುಂಬ ಅಲ್ರಿ, ಅವ್ರು ಸಾಕಷ್ಟು ಎಲ್ಲ ಇನ್ನಲ್ಲಿ ಏನಿಲ್ರಿ. ಈಗ MP ನಿಲ್ಲಿಸಿದಾಗ ಅವ್ರಿಗೇನು ಮಾಡಲಿಲ್ಲ. ಕುರುಬರಿಗೆ ಅವ್ರು ಮಾಡಲಿಲ್ಲ. ಅವು ಹೊನ್ನಾಳೆ ನಿಂತಾಗ ಅವೆಲ್ಲರೂ ಅಷ್ಟು ರಿವರ್ಸ್ ಆಗಿದ್ದಾರೆ. ಈಗ ಎಲ್ಲರೂ ಮುಸ್ಲಿಮ್ಸಿಗೆ ಎಷ್ಟು ವರ್ಷ ಆದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಅವರೆಲ್ಲ ರಿವರ್ಸ್ ಆಗಿ ಎಲ್ಲ ನೀವೆಲ್ಲ ದಿನನಿತ್ಯ ತೋರಿಸ್ತದ್ರಿ. ನಮಗೇನೆ ಚೆನ್ನಾಗಿ ನೀವೇ ತೋರಿಸ್ತದ್ರಿ. ಹಂಗಾಗಿ ಅವ್ರಿಗೆ ಲೋಟ್ ಅದಾವ್ರಿ. ಸುಮ್ಮನೆ ವೆಹಿಕಲ್ಲು ಇವು ಅರ್ಬಾಟ್ ಅಷ್ಟೇ. ಅವ್ರಿಗೆ ಎಷ್ಟು ಕೋಟಿ ಸುರಿದ್ರಿ ಸಲ ಬರಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.